ಇವಾಗ ಎಲ್ಲರಿಗೂ ಕಾಣಿಸ್ತಿದ್ಯಾ? ವಿಶ್ವಂಬರ ಪುಸ್ತಕದ್ದು ಅಕ್ಷರ ಇದು ಕಾಣಿಸ್ತಿದೆ ಪೇಜ್. ಹರೇ ಕೃಷ್ಣ ಪ್ರಭು, ಕಾಣಿಸ್ತಾ ಇದೆ ಪ್ರಭು. ಮಾಡಿದಂತಹ ಒಂದು ಚೈತನ್ಯ ಮಹಾಪ್ರಭುಗಳು ಮಾಡಿದಂತಹ ಸನಾತನ ಗೋಸ್ವಾಮಿಗಳಿಗೆ ಮಾಡಿದಂತಹ ಬೋಧನೆಗಳು, ಅವರ ಚೈತನ್ಯ ಮಹಾಪ್ರಭುಗಳ ಸನಾತನ ಗೋಸ್ವಾಮಿಯವರ ಕೃಪೆ, ಅವರಿಗೆ ನೀಡಿದ ಕೃಪೆ, ಈ ಅಧ್ಯಾಯದಿಂದ ಓದ್ತಾ ಇದ್ದೀವಿ. ಈಗ ಅವರು ಮಾಡುವಂತ ಬೋಧನೆಗಳನ್ನು ಶುರು ಮಾಡೋದು. ಮಹಾಪ್ರಭುಗಳು ಪ್ರಸನ್ನ ಚಿತ್ತರಾದರು. ಶ್ರೀಕೃಷ್ಣನು ತನ್ನ ಪೂರ್ಣ ಕೃಪೆಯನ್ನು ನಿಮ್ಮ ಮೇಲೆ ಬೀರಿರುವುದರಿಂದ ಈಗಾಗಲೇ ನಿಮಗೆ ಎಲ್ಲ ವಿಷಯಗಳು ತಿಳಿದಿವೆ. ಆದರೂ ಆಧ್ಯಾತ್ಮಿಕ ವಿಷಯಗಳ ಕುರಿತು ಪ್ರಶ್ನಿಸುವುದು ಸಾಧುವಿನ ಲಕ್ಷಣ. ಅದನ್ನೇ ನೀವು ಮಾಡುತ್ತಿದ್ದೀರಿ ಎಂದರು. ಯಾರಿಗೆ ಅಧ್ಯಾತ್ಮ ಪ್ರಜ್ಞೆಯನ್ನು ಜಾಗೃತಗೊಳಿಸಬೇಕೆನ್ನುವ ಕಾತರವಿದೆಯೋ, ಯಾರಿಗೆ ನಿರ್ಭಯ ಅನತಿಕ್ರಮ ಬುದ್ಧಿಮತ್ತೆ ಇರುವುದೋ, ಅವರು ಖಂಡಿತ ತಾವು ಬಯಸುವ ಗುರಿಯನ್ನು ತಲುಪುತ್ತಾರೆ. ನೀವು ಭಕ್ತಿ ಸೇವೆಯ ಪಂಥವನ್ನು ಪ್ರಸಾರ ಮಾಡಲು ಬಹುಸೂಕ್ತ ವ್ಯಕ್ತಿ. ಸಾವಕಾಶವಾಗಿ ನೀವು ನನ್ನಿಂದ ಕೃಷ್ಣ ಸತ್ಯವನ್ನು ಕೇಳಿಸಿಕೊಳ್ಳಿ. ಅವುಗಳನ್ನು ನಾನು ಈಗ ವಿವರಿಸುತ್ತೇನೆ ಎಂದು ನುಡಿದರು. ಸನಾತನ ಗೋಸ್ವಾಮಿಯವರಿಗೆ ಪರಮಾನಂದವಾಯಿತು. ಅವರು ಕೈ ಮುಗಿದು ಋಷಿಗಳು ತಪಸ್ಸಿಗೆ ಕೂಡುವಂತೆ ಮಹಾಪ್ರಭುಗಳು ಹೇಳುವ ಸತ್ಯವನ್ನು ಕೇಳಲು ಕುಳಿತುಕೊಂಡರು. ಮಹಾಪ್ರಭುಗಳು ಆರಂಭಿಸಿದರು. ಜೀವಿಯು ಶ್ರೀಕೃಷ್ಣನ ತಟಸ್ಥ ಶಕ್ತಿಯಾಗಿರುವುದರಿಂದ ಶ್ರೀಕೃಷ್ಣನ ಶಾಶ್ವತ ಸೇವಕನಾಗುವುದು ಜೀವಿಯ ಸಹಜ ಸ್ಥಿತಿ. ಪರಮ ಪುರುಷೋತ್ತಮನಾದ ಶ್ರೀಕೃಷ್ಣನಲ್ಲಿ 3 ಚೈತನ್ಯಶಾಲಿ ಶಕ್ತಿಗಳು ಇವೆ. ಅವುಗಳು ಚಿತ್ ಶಕ್ತಿ, ಜೀವಶಕ್ತಿ ಮತ್ತು ಮಾಯಾಶಕ್ತಿ ಎಂದು ಕರೆಯಲಾಗುತ್ತದೆ. ಮೂಲತಃ ಕೃಷ್ಣನದು ಆಧ್ಯಾತ್ಮಿಕ ಶಕ್ತಿ. ಹಾಗೆಯೇ ಜೀವನೂ ಸಹ ಆಧ್ಯಾತ್ಮಿಕ ಶಕ್ತಿಯೇ. ಆದಾಗಿಯೂ ಇನ್ನೊಂದು ಶಕ್ತಿಯು ಕೃಷ್ಣನಲ್ಲಿದೆ. ಅದನ್ನು ಮಾಯಾಶಕ್ತಿ ಎನ್ನುತ್ತಾರೆ. ಅದು ಕಾಮ್ಯ ಕರ್ಮಗಳನ್ನು ಒಳಗೊಂಡಿದ್ದು ಅದು ಆಧ್ಯಾತ್ಮಿಕ ಶಕ್ತಿಯಲ್ಲ. ಬದ್ಧಾತ್ಮನು ಯಾವುದೇ ಬಾಹ್ಯ ಸಹಾಯವಿಲ್ಲದೆ ತನ್ನ ಮೂಲ ಕೃಷ್ಣ ಪ್ರಜ್ಞೆಯನ್ನು ಪಡೆಯಲಾರ. ಯಾವಾಗ ಆತನು ವೇದ ಪುರಾಣಗಳನ್ನು ಬೋಧಿಸುವ ಸಾಧುಗಳ ಸಂಪರ್ಕಕ್ಕೆ ಬರುತ್ತಾನೋ ಆಗ ಅವನ ಕೃಷ್ಣ ಪ್ರಜ್ಞೆಯು ಜಾಗೃತವಾಗುತ್ತದೆ. ವೇದ ಸಾಹಿತ್ಯವು ಜೀವಿಯ ಮತ್ತು ಕೃಷ್ಣನ ಸಂಬಂಧವನ್ನು ಮತ್ತು ಅದನ್ನು ಪುನರುಜ್ಜೀವನಗೊಳಿಸುವ ಮಾರ್ಗವನ್ನು ತಿಳಿಸುತ್ತದೆ. ಕೃಷ್ಣನೇ ದೇವೋತ್ತಮನಾದ ಪರಮ ಪುರುಷನು. ಅವನೇ ಎಲ್ಲ ಕಾರಣಗಳ ಮೂಲ ಕಾರಣನು. ಗೋವಿಂದ ಎನ್ನುವ ಮೂಲ ಹೆಸರಿನ ಅವನು ಷಡೈಶ್ವರ್ಯವಂತನು. ಅವನ ಶಾಶ್ವತವಾದ ಲೋಕವನ್ನು ಗೋಲೋಕ ವೃಂದಾವನ ಎಂದು ಕರೆಯಲಾಗುತ್ತದೆ. ಕೃಷ್ಣನು ಆದಿಪುರುಷ ಮತ್ತು ಎಲ್ಲ ಅವತಾರಗಳು ಅವನ ಸಮಗ್ರ ಅಂಶಗಳು. ಇದನ್ನೇ ಬ್ರಹ್ಮ ಸಂಹಿತೆಯು ಈಶ್ವರ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವ ಕಾರಣ ಕಾರಣಂ. ಗೋವಿಂದನಿಗಿಂತ ಹೆಚ್ಚಿನವರು ಯಾರೂ ಇಲ್ಲ. ಅವನೇ ಎಲ್ಲದರ ಅಂತಿಮ. ಅವನು ಎಲ್ಲದರ ಉಗಮವೂ ಆಗಿದ್ದು ಎಲ್ಲ ಕಾರಣಗಳ ಕಾರಣನೂ ಆಗಿದ್ದಾನೆ ಎನ್ನುವ ಶ್ಲೋಕದ ಮೂಲಕ ಹೇಳಿದೆ. ಕೃಷ್ಣನನ್ನು ತಿಳಿಯಲು 3 ಮಾರ್ಗಗಳಿವೆ: ಜ್ಞಾನ, ಯೋಗ ಮತ್ತು ಭಕ್ತಿ. ಈ 3 ಮಾರ್ಗಗಳಿಂದ ನಾವು ಕ್ರಮವಾಗಿ ಆತನನ್ನು ನಿರಾಕಾರ ಬ್ರಹ್ಮ, ಪರಮಾತ್ಮ ಮತ್ತು ಭಗವಂತನಾಗಿ ಸಾಕ್ಷಾತ್ಕಾರ ಮಾಡಿಕೊಳ್ಳಬಹುದು. ಶ್ರೀಕೃಷ್ಣನನ್ನು 3 ರೂಪಗಳಲ್ಲಿ ಕಾಣಬಹುದು: ಸ್ವಯಂ ರೂಪ, ತದೇಕಾತ್ಮ ರೂಪ ಮತ್ತು ಆವೇಶ ರೂಪ. ಸ್ವಯಂ ರೂಪದಲ್ಲಿ 2 ವಿಧ: ಸ್ವಯಂ ರೂಪ ಮತ್ತು ಸ್ವಯಂ ಪ್ರಕಾಶ. ತದೇಕಾತ್ಮ ರೂಪದಲ್ಲಿ 2 ವಿಧ: ಸ್ವ ಅಂಶ ಮತ್ತು ವಿಲಾಸ. 12 ತಿಂಗಳುಗಳಿಗೆ 12 ಪುರುಷರು ಅಧಿದೇವತೆಗಳಾಗಿದ್ದಾರೆ. ಕೇಶವನು ಅಗ್ರಹಾಯನದ ಅಧಿದೇವತೆಯಾದರೆ ನಾರಾಯಣನು ಪೌಷ ಮಾಸದ ಅಧಿದೇವತೆ. ಮಾಘದಲ್ಲಿ ಮಾಧವನು ಅಧಿದೇವತೆ. ಹಾಗೆಯೇ ಫಾಲ್ಗುಣದಲ್ಲಿ ಗೋವಿಂದ, ಚೈತ್ರ ಮಾಸದಲ್ಲಿ ವಿಷ್ಣು,
ವೈಶಾಖದಲ್ಲಿ ಮಧುಸೂದನ, ಜ್ಯೇಷ್ಠ ಮಾಸದಲ್ಲಿ ತ್ರಿವಿಕ್ರಮ, ಆಷಾಢದಲ್ಲಿ ವಾಮನ, ಶ್ರಾವಣದಲ್ಲಿ ಶ್ರೀಧರ, ಭಾದ್ರಪದದಲ್ಲಿ ಋಷಿಕೇಶ, ಅಶ್ವಿನದಲ್ಲಿ ಪದ್ಮನಾಭ ಮತ್ತು ಕಾರ್ತಿಕದಲ್ಲಿ ದಾಮೋದರರು ಅಧಿದೇವತೆಗಳು ಎಂದು ಶಾಸ್ತ್ರಗಳು ಹೇಳುತ್ತವೆ. ಈ ದ್ವಾದಶ ನಾಮಗಳನ್ನು ದೇಹದ 12 ಸ್ಥಾನಗಳಲ್ಲಿ ತಿಲಕವನ್ನು ಹಾಕಿಕೊಳ್ಳುವಾಗ ನಾವು ಪಠಿಸಬೇಕು. ಮಹಾಪ್ರಭುಗಳು ಆ 12 ನಾಮಗಳು ಉಳ್ಳ ಮಂತ್ರವನ್ನು ಪಠಿಸಲು ಮುಂದಾದರು. ಲಲಾಟೆ ಕೇಶವಂ ಧ್ಯಾಯೇನ್ ನಾರಾಯಣಂ ಮಥೋದರೇ ವಕ್ಷಸ್ಥಲೆ ಮಾಧವಂ ತು ಗೋವಿಂದಂ ಕಂಠಕೂಪಕೆ ವಿಷ್ಣುಂ ಚ ದಕ್ಷಿಣೆ ಕುಕ್ಷೋ ಬಾಹೌ ಚ ಮಧುಸೂದನಂ ತ್ರಿವಿಕ್ರಂ ಕಂದರೆ ತು ವಾಮನಂ ವಾಮಪಾರ್ಶ್ವಕೆ ಶ್ರೀಧರಂ ವಾಮಬಾಹೌ ತು ಋಷಿಕೇಶಂ ತು ಕಂದರೆ ಪೃಷ್ಠೇ ಚ ಪದ್ಮನಾಭಂ ಚ ಕಟ್ಯಾಂ ದಾಮೋದರಂ ನ್ಯಸೇತ್. ವ್ಯಕ್ತಿಯು ಲಲಾಟದಲ್ಲಿ ತಿಲಕವನ್ನು ಧರಿಸುವಾಗ ಕೇಶವನನ್ನು ಸ್ಮರಿಸಬೇಕು. ಕೆಳಗಿನ ಹೊಟ್ಟೆಯಲ್ಲಿ ಚಿಹ್ನೆಯನ್ನು ಧರಿಸುವಾಗ ನಾರಾಯಣನ ಹೆಸರು ಹೇಳಬೇಕು. ಹೃದಯಕ್ಕೆ ಮಾಧವನಾಮ, ಕುತ್ತಿಗೆಯ ಕೆಳಗಿನ ಪೊಳ್ಳು ಭಾಗದಲ್ಲಿ ಗೋವಿಂದನ ನಾಮ ಹಾಗೂ ಹೊಟ್ಟೆಯ ಬಲಭಾಗದಲ್ಲಿ ಶ್ರೀ ವಿಷ್ಣುವಿನ ನಾಮವನ್ನು ಪಠಿಸಬೇಕು. ಮಧುಸೂದನನ ಹೆಸರನ್ನು ಬಲಗೈಯ ಮೇಲೆ, ತ್ರಿವಿಕ್ರಮನ ನಾಮವನ್ನು ಬಲರಟ್ಟೆಯ ಮೇಲೆ, ವಾಮನನ ಹೆಸರನ್ನು ಹೊಟ್ಟೆಯ ಎಡಭಾಗದಲ್ಲಿ, ಶ್ರೀಧರನ ಹೆಸರನ್ನು ಎಡಗೈಯ ಮೇಲೆ, ಎಡರಟ್ಟೆಯ ಮೇಲಿನ ನಾಮವನ್ನು ಧರಿಸುವಾಗ ಋಷಿಕೇಶನ ನಾಮವನ್ನು, ಬೆನ್ನಿನ ಮೇಲ್ಭಾಗದಲ್ಲಿ ನಾಮವನ್ನು ಧರಿಸುವಾಗ ಪದ್ಮನಾಭನ ನಾಮವನ್ನು ಮತ್ತು ಬೆನ್ನಿನ ಕೆಳಭಾಗದಲ್ಲಿ ಧರಿಸುವಾಗ ದಾಮೋದರದ ನಾಮವನ್ನು ಹೆಸರನ್ನು ಪಠಿಸಬೇಕು. ಭಗವಂತನ ಈ ಎಲ್ಲ ವಿಸ್ತರಣೆಗಳ ಆವಾಸಗಳು ಶಾಶ್ವತವಾಗಿ ಪರವ್ಯೋಮದಲ್ಲಿವೆ. ಆದರೆ ಕೆಲವು ಆವಾಸಗಳು ಐಹಿಕ ವಿಶ್ವದಲ್ಲಿ ಸಹ ಇವೆ. ಆಧ್ಯಾತ್ಮಿಕ ಆಕಾಶದಲ್ಲಿ ನಾರಾಯಣನ ಶಾಶ್ವತ ಆವಾಸ ಇದೆ. ಆಧ್ಯಾತ್ಮಿಕ ಆಕಾಶದ ಎಲ್ಲಕ್ಕಿಂತ ಮೇಲಿನ ಭಾಗದಲ್ಲಿ ಎಲ್ಲ ಐಶ್ವರ್ಯಗಳಿಂದ ತುಂಬಿದ ಕೃಷ್ಣಲೋಕವೆಂಬ ಗ್ರಹವಿದೆ. ಈ ಕೃಷ್ಣಲೋಕ ಗ್ರಹವು ಗೋಕುಲ, ಮಥುರಾ ಮತ್ತು ದ್ವಾರಕಾ ಎಂಬ 3 ವಿಭಾಗಗಳಲ್ಲಿ ಹಂಚಿಕೆಯಾಗಿದೆ. ಪ್ರಭು ಕೇಶವನು ಮಥುರೆಯಲ್ಲಿ, ಜಗನ್ನಾಥನು ನೀಲಾಚಲದಲ್ಲಿ, ಜಗನ್ನಾಥ ಪುರಿಯಲ್ಲಿ, ಬಿಂದು ಮಾಧವನು ಪ್ರಯಾಗದಲ್ಲಿ ಹಾಗೂ ಮಂದಾರ ಪರ್ವತದಲ್ಲಿ ಮಧುಸೂದನನಿದ್ದಾನೆ. ವಾಸುದೇವ, ಪದ್ಮನಾಭ ಮತ್ತು ಜನಾರ್ದನರು ಆನಂದಾರಣ್ಯದಲ್ಲಿ ವಾಸಿಸುತ್ತಾರೆ. ಪ್ರಭು ವಿಷ್ಣುವು ಕಂಚಿಯಲ್ಲಿದ್ದರೆ ಶ್ರೀಹರಿಯು ಮಾಯಾಪುರದಲ್ಲಿ ಇರುತ್ತಾನೆ. ಮೇಲಿನ ಎಲ್ಲ ರೂಪಗಳು ಮೂರ್ತಿಯ ರೂಪಗಳಲ್ಲಿದ್ದು ದೇವಾಲಯಗಳಲ್ಲಿ ಪೂಜಿಸಲ್ಪಡುತ್ತವೆ. ಆದರೆ ದೇವಾಲಯಗಳಲ್ಲಿರುವ ವಿಗ್ರಹಗಳು ಕಲ್ಲಿನಿಂದ ಅಥವಾ ಕಟ್ಟಿಗೆ ರೂಪಾಂತರಗಳು ಎಂದು ಭಾವಿಸುವುದು ತಪ್ಪು. ಪದ್ಮಪುರಾಣವು ಅದನ್ನು ಹೇಗೆ ಹೇಳುತ್ತದೆ ಎಂದರೆ, ಅರ್ಚ್ಯೆ ವಿಷ್ಣು ಶಲಾಧಿರ್ ಗುರುಷು ನರಮತಿರ್ ವೈಷ್ಣವೇ ಜಾತಿ ಬುದ್ಧಿರ್ ವಿಷ್ಣೋರ್ವಾ ವೈಷ್ಣವಾನಾಂ ಕಲಿಮಲ ಮಥನೆ ಪಾದತೀರ್ಥೇಂಬು ಬುದ್ಧಿ ಶ್ರೀ ವಿಷ್ಣೋರ್ನಾಮ್ನಿ ಮಂತ್ರೇ ಸಕಲ ಕಲುಷಹೇ ಶಬ್ದ ಸಾಮಾನ್ಯ ಬುದ್ಧಿರ್ ವಿಷ್ಣು ಸರ್ವೇಶ್ವರೇಶ್ವರೇ ಸರ್ವೈಶ್ವರೇಶ್ವೇ ತದಿತರ ಸಮಧೀರ್ಯಸ್ಯ ವಾ ನಾರಕೀ ಸಹ. ದೇಗುಲದಲ್ಲಿನ ವಿಗ್ರಹಗಳನ್ನು ಕಲ್ಲು ಅಥವಾ ಕಟ್ಟಿಗೆಯಿಂದ ಮಾಡಿದ್ದೆಂದು, ಗುರುಗಳು ಸಾಮಾನ್ಯ ಮನುಷ್ಯರೆಂದು, ವೈಷ್ಣವನಾದವನು ಯಾವುದೇ ಜಾತಿ ಅಥವಾ ಪಂಥಕ್ಕೆ ಸೇರಿದವನೆಂದು, ಚರಣಾಮೃತ ಮತ್ತು ಗಂಗಾಜಲವನ್ನು ಸಾಮಾನ್ಯ ಜಲವೆಂದು ಯಾರೂ ಭಾವಿಸಬಾರದು. ಹರೇ ಕೃಷ್ಣ ಮಂತ್ರವು ಐಹಿಕ ಜಗತ್ತಿನ ಶಬ್ದವಲ್ಲ. ಪ್ರಪಂಚದಲ್ಲಿರುವ ಕೃಷ್ಣನ ಎಲ್ಲ ವಿಸ್ತರಣೆಗಳು ಪ್ರಭುವಿನ ಕರುಣೆಯ ಸ್ವಾಭಾವಿಕ ಪ್ರದರ್ಶನಗಳಾಗಿವೆ. ಹಾಗೆಯೇ ಐಹಿಕ ಪ್ರಪಂಚದಲ್ಲಿ ಅವನ ಭಕ್ತಿ ಸೇವೆಯಲ್ಲಿ ತೊಡಗಿದ ಭಕ್ತರಿಗೆಲ್ಲ ಅನುಕೂಲತೆಗಳನ್ನು ಮಾಡಿಕೊಳ್ಳಲು ಅದು ಅವನು ಕೊಟ್ಟಿರುವ ಒಪ್ಪಿಗೆಯೇ ಆಗಿದೆ ಎಂದು ಪಠಿಸಿದರು. ಅದರ ವ್ಯಾಖ್ಯಾನವನ್ನೂ ಮಾಡಿದರು. ಸನಾತನರು ಭಕ್ತಿಯಿಂದ ಎಲ್ಲವನ್ನು ಕೇಳಿಸಿಕೊಂಡರು. ಮಹಾಪ್ರಭುಗಳು ಸ್ವಲ್ಪ ತಡೆದು ಕೃಷ್ಣನ ಮತ್ತು ಜೀವಿಗಳ ಸಂಬಂಧವೇನು ಎನ್ನುವುದನ್ನು ವಿಸ್ತಾರವಾಗಿ ಪ್ರಸ್ತುತಪಡಿಸಿದರು. ಅದಕ್ಕಾಗಿ ವಿಶಿಷ್ಟ ಶ್ಲೋಕವನ್ನು ಹೇಳಿದರು. ಸ್ವಾಂಗ ವಿಶೇಷಾಭಾಸ ರೂಪೇ ಪ್ರಕೃತಿ ಸ್ಪರ್ಶನ
ಜೀವರೂಪ ಬೀಜತಾತೆ ಕೈಲಾ ಸಮರ್ಪಣ. ಜೀವಿಗಳನ್ನು ತನ್ನ ಬೀಜದ ಮುಖಾಂತರ ಐಹಿಕ ಶಕ್ತಿಯ ಗರ್ಭದೊಳಗೆ ರವಾನಿಸಲು ಪ್ರಭುವು ಸ್ವತಃ ಐಹಿಕ ಶಕ್ತಿಯನ್ನು ಪ್ರತ್ಯಕ್ಷನಾಗಿ ಸ್ಪರ್ಶಿಸುವುದಿಲ್ಲ. ಆದರೆ ತನ್ನ ವಿಶಿಷ್ಟ ಕಾರ್ಯ ವಿಸ್ತರಣೆಯಿಂದ ಐಹಿಕ ಶಕ್ತಿಯನ್ನು ಸ್ಪರ್ಶಿಸುತ್ತಾನೆ. ಹೀಗೆ ಭಗವಂತನ ವಿಭಿನ್ನಾಂಶಗಳಾದ ಜೀವಿಗಳು ಐಹಿಕ ಪ್ರಕೃತಿಯಲ್ಲಿ ಬಸಿರಾಗುತ್ತಾರೆ. ಆಮೇಲೆ ಅದಕ್ಕೆ ಪೂರಕವಾದ ಭಗವದ್ಗೀತೆಯ ಶ್ಲೋಕವನ್ನೂ ಮುಂದಿಟ್ಟರು. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನ ಮನಃಶಿಷ್ಟಾನಿ ಇಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಬದ್ಧ ವಿಶ್ವದಲ್ಲಿರುವ ಎಲ್ಲ ಜೀವಿಗಳು ನನ್ನ ಶಾಶ್ವತಾಂಶಗಳು. ಬದ್ಧ ಜೀವನದಲ್ಲಿ ಅವರು ಮನಸ್ಸನ್ನು ಒಳಗೊಂಡು 6 ಇಂದ್ರಿಯಗಳ ವಿರುದ್ಧ ಅತಿ ಶ್ರಮಪೂರ್ವಕವಾಗಿ ಹೋರಾಡುತ್ತಾರೆ. ಮಹಾಪ್ರಭುಗಳು ಹೀಗೆ ದೇವೋತ್ತಮ ಪರಮಪುರುಷನ ಸತ್ಯವನ್ನು ಒಂದೊಂದಾಗಿ ವಿವರಿಸಿದರು. ಆಮೇಲೆ ಅವರು 3 ಪುರುಷ ಅವತಾರಗಳ ಕೀರ್ತಿಗಳನ್ನು ವರ್ಣಿಸಲು ಪ್ರಾರಂಭಿಸಿದರು. ಮೊದಲನೇ ಪುರುಷ ಅವತಾರವನ್ನು ಮಹಾವಿಷ್ಣು ಎಂದು ಕರೆಯುತ್ತಾರೆ. ಆತನ ನಿಶ್ವಾಸದ ಸಮಯದಲ್ಲಿ ಸಮಸ್ತ ಭೌತಿಕ ಜಗತ್ತು ಮತ್ತು ಜೀವಿಗಳ ಸೃಷ್ಟಿಯಾಗುತ್ತದೆ. ಅದೇ ರೀತಿ ಆತನ ಉಚ್ಛ್ವಾಸವಾದಾಗ ಸಮಸ್ತ ಸೃಷ್ಟಿಯು ತನ್ನ ಕೆಲಸವನ್ನು ನಿಲ್ಲಿಸಿ ಆತನ ದೇಹವನ್ನು ಪುನರ್ ಪ್ರವೇಶಿಸುತ್ತದೆ. ಮಹಾವಿಷ್ಣುವೇ ಸಕಲ ಭೌತಿಕ ಸೃಷ್ಟಿಯ ಅಂತರ್ಜೀವ. ಎರಡನೇ ದೇವೋತ್ತಮ ಪರಮಪುರುಷನು ಗರ್ಭೋದಕಶಾಹಿ ವಿಷ್ಣು ಎಂದು ಕರೆಯಲ್ಪಡುತ್ತಾನೆ. ಸೃಷ್ಟಿಯಾದ ಅಸಂಖ್ಯ ವಿಶ್ವಗಳನ್ನು ಪಾಲಿಸಲು ಪ್ರತಿಯೊಂದು ವಿಶ್ವದಲ್ಲೂ ಮಹಾವಿಷ್ಣುವು ಗರ್ಭೋದಕಶಾಹಿ ವಿಷ್ಣುವಾಗಿ ವಿಸ್ತರಣೆಗೊಳ್ಳುತ್ತಾನೆ. ಈ ಗರ್ಭೋದಕಶಾಹಿ ವಿಷ್ಣುವೇ ಎರಡನೇ ಪುರುಷ ಅವತಾರ. ಅವನ ನಾಭಿಯಿಂದಲೇ ಕಮಲವೊಂದು ಮೊಳಕೆ ಒಡೆಯುತ್ತದೆ. ಆ ನಾವಿಕಮಲವೇ ಬ್ರಹ್ಮನ ಜನ್ಮಸ್ಥಾನ. ಗರ್ಭೋದಕಶಾಹಿ ವಿಷ್ಣುವೇ ಪ್ರತಿಯೊಂದು ವಿಶ್ವದ ಒಡೆಯನಾಗಿದ್ದಾನೆ. ಆತ ಬಾಹ್ಯಶಕ್ತಿಯ ಆಶ್ರಯದಾತನಾಗಿದ್ದರೂ ಅವನು ಬಾಹ್ಯಶಕ್ತಿಯ ಅಂಕೆಯನ್ನು ಮೀರಿದವನು. ಮೂರನೇ ವಿಸ್ತಾರಗೊಂಡ ವಿಷ್ಣುವು ಮೂರನೇ ಪುರುಷಾವತಾರ ಕ್ಷೀರೋದಕಶಾಹಿ ವಿಷ್ಣುವಾಗಿದ್ದು ಅವನು ಸತ್ವಗುಣದ ಅವತಾರ. ಅವನು ಕ್ಷೀರಸಾಗರ ವಾಸನಾದ್ದರಿಂದಲೇ ಈ ಹೆಸರು. ಆತನೇ ಪ್ರತಿಯೊಂದು ಜೀವಿಯ ಹೃದಯದಲ್ಲಿ ಸ್ಥಿತನಾಗಿರುವ ಪರಮಾತ್ಮ ಕೂಡ. ಇಷ್ಟನ್ನು ವಿವರಿಸಿ ಹೇಳಿದ ಮಹಾಪ್ರಭುಗಳು ನಂತರ ಕೃಷ್ಣನ ಲೀಲಾವತಾರಗಳ ಬಗ್ಗೆ ಮಾತು ಹೊರಳಿಸಿದರು. ಕೃಷ್ಣನ ಲೀಲಾವತಾರಗಳನ್ನು ಯಾರಿಗೂ ಲೆಕ್ಕ ಹಾಕುವುದು ಸಾಧ್ಯವಿಲ್ಲ. ಆದರೆ ಮುಖ್ಯವಾದ ದಶಾವತಾರಗಳನ್ನು ನಿಮಗೆ ಹೇಳುತ್ತೇನೆ ಎಂದು ಕೃಷ್ಣನ ದಶಾವತಾರಗಳನ್ನು ವರ್ಣಿಸಿದರು. ಮಹಾಪ್ರಭುಗಳು ತದನಂತರ ತಮ್ಮ ಮಾತನ್ನು ಭಗವಂತನ ಗುಣ ಅವತಾರಗಳ ಬಗ್ಗೆ ತಿರುಗಿಸಿದರು. ವಿಷ್ಣು, ಬ್ರಹ್ಮ ಮತ್ತು ರುದ್ರರು ಭಗವಂತನ ಗುಣ ಅವತಾರಗಳು. ವಿಷ್ಣುವಿನ ಬಗ್ಗೆ ಈಗಾಗಲೇ ಹೇಳಿದೆ. ಬ್ರಹ್ಮ ಮತ್ತು ರುದ್ರರ ಕುರಿತು ಈಗ ಕೇಳಿ ಎಂದರು. ಗರ್ಭೋದಕಶಾಹಿ ದ್ವಾರ ಶಕ್ತಿ ಸಂಚಾರಿ ವ್ಯಷ್ಟಿ ಸೃಷ್ಟಿಕರೇ ಕೃಷ್ಣ ಬ್ರಹ್ಮರೂಪಧರಿ. ಕೃಷ್ಣನು ಒಬ್ಬ ಯೋಗ್ಯ ಜೀವಿಯನ್ನು ಆಯ್ಕೆ ಮಾಡಿ ಬ್ರಹ್ಮನ ಪದವಿಯನ್ನು ಅಲಂಕರಿಸಲು ಸೂಚಿಸುತ್ತಾನೆ ಮತ್ತು ಆತನಿಗೆ ಶಕ್ತಿಯನ್ನು ಪ್ರದಾನ ಮಾಡುತ್ತಾನೆ. ಈ ಬಗೆಯಲ್ಲಿ ಕೃಷ್ಣನು ಬ್ರಹ್ಮನ ಅವತಾರದ ಮೂಲಕ ಜೀವಿಗಳ ಸೃಷ್ಟಿ ಕಾರ್ಯದ ಜವಾಬ್ದಾರಿಯನ್ನು ವಹಿಸುತ್ತಾನೆ. ನಿಜಾಂಶಕಲಾಯ ಕೃಷ್ಣ ತಮೋಗುಣ ಅಂಗೀಕರಿ ಸಂಹಾರಾರ್ಥೆ ಮಾಯಾ ಶೃಂಗೇ ರುದ್ರರೂಪಧರಿ. ದೇವೋತ್ತಮನಾದ ಶ್ರೀಕೃಷ್ಣನು ಸ್ವಾಂಶಭಾಗದ ಒಂದು ಭಾಗವನ್ನು ವಿಸ್ತರಿಸುತ್ತಾನೆ ಮತ್ತು ತಮೋಗುಣದ ಸಹಯೋಗವನ್ನು ಸ್ವೀಕರಿಸಿ ಈ ವಿಶ್ವವನ್ನು ವಿಸರ್ಜನೆ ಮಾಡಲು ರುದ್ರನ ರೂಪವನ್ನು ತಾಳುತ್ತಾನೆ. ಇದರ ಉಪಸಂಹಾರವೆಂದರೆ ವಿಷ್ಣುವು ಶ್ರೀಕೃಷ್ಣನ ಸ್ವಾಂಶಾವತಾರ ಹಾಗೂ ಬ್ರಹ್ಮ ಮತ್ತು ಶಿವರು ಕ್ರಮವಾಗಿ ರಜೋಗುಣ ಮತ್ತು ತಮೋಗುಣದ ಅಧಿಪತಿಗಳಾಗಿದ್ದಾರೆ. ಇವರಿಬ್ಬರೂ ವಿಷ್ಣುವಿನ ಆಜ್ಞಾಪಾಲಕರಾಗಿರುತ್ತಾರೆ. ಮಹಾಪ್ರಭುಗಳು ಹೇಳುತ್ತಲೇ ಹೋದರು. ಸನಾತನರು ಕೇಳುತ್ತಾ ಕುಳಿತರು. ಮಹಾಪ್ರಭುಗಳು
ಈಗ ನಾನು ನಿಮಗೆ ಯುಗಾವತಾರಗಳ ಬಗ್ಗೆ ಹೇಳಬೇಕು ಎಂದು ಮತ್ತೆ ಪ್ರಾರಂಭಿಸಿದರು. ಸತ್ಯಯುಗದಲ್ಲಿ ಪ್ರಭುವು ಬಿಳಿ ಬಣ್ಣದಲ್ಲಿ ಇದ್ದನು. ತ್ರೇತಾಯುಗದಲ್ಲಿ ಕೆಂಪು ಛಾಯೆಯ ದೇಹದಿಂದ ಪ್ರಕಟನಾಗಿದ್ದನು. ದ್ವಾಪರ ಯುಗದಲ್ಲಿ ಶ್ಯಾಮಲ ಬಣ್ಣದವನಾಗಿದ್ದನು ಮತ್ತು ಕಲಿಯುಗದಲ್ಲಿ ಆತ ಪೀತವರ್ಣದಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಇಂಥ ಶ್ರೀಕೃಷ್ಣನು ಕಲಿಯುಗದಲ್ಲಿ ಪರವಶವಾದ ಪ್ರೇಮದಿಂದ ಹಾಡುತ್ತಾನೆ, ನರ್ತಿಸುತ್ತಾನೆ ಮತ್ತು ಇಡೀ ಜಗತ್ತು ಸಾಮೂಹಿಕ ಸಂಕೀರ್ತನೆಯಲ್ಲಿ ತೊಡಗುವಂತೆ ಮಾಡುತ್ತಾನೆ. ಕಲಿಯುಗದಲ್ಲಿ ಬಹಳ ದೋಷಗಳಿದ್ದರೂ ಈ ಯುಗದಲ್ಲಿ ಒಂದು ಒಳ್ಳೆಯ ಅವಕಾಶ ಇದೆ. ಕೇವಲ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವುದರಿಂದ ವ್ಯಕ್ತಿಯು ಎಲ್ಲ ಪ್ರಾಪಂಚಿಕ ಬಂಧನಗಳಿಂದ ಮುಕ್ತನಾಗಬಹುದು. ಮಹಾಪ್ರಭುಗಳು ಮಾತು ನಿಲ್ಲಿಸಿದರು. ಅರ್ಥವಾಯಿತೇ ಎನ್ನುವಂತೆ ಸನಾತನರನ್ನು ದೃಷ್ಟಿಸಿದರು. ಸನಾತನ ಗೋಸ್ವಾಮಿಯವರು ಮಹಾಪ್ರಭುಗಳ ನೋಟಕ್ಕೆ ಪ್ರತಿಕ್ರಿಯೆ ಎಂಬಂತೆ ಕೈ ಮುಗಿದರು. ಅವರು ಮಹಾಪ್ರಭುಗಳ ತಾತ್ವಿಕ ವಿಚಾರಗಳನ್ನು ಅತ್ಯಂತ ಶ್ರದ್ಧೆ ಮತ್ತು ಗೌರವದಿಂದ ಆಲಿಸಿದ್ದರು. ಅವರಿಗೆ ಮಹಾಪ್ರಭುಗಳ ಮುಂದೆ ಒಂದು ಪ್ರಶ್ನೆಯನ್ನು ಇಡಬೇಕೆಂಬ ಮನಸ್ಸಾಯಿತು. ಅವರು, ಮಹಾಪ್ರಭುಗಳೇ, ನಾನೊಬ್ಬ ಸಾಮಾನ್ಯ ಜೀವಿ. ಈ ತನಕ ಒಳ್ಳೆಯ ನಡತೆಗಳನ್ನು ದೂರ ಇಟ್ಟು ಬದುಕಿದವನು. ಈ ಕಲಿಯುಗದಲ್ಲಿ ಕೃಷ್ಣನ ಅವತಾರವನ್ನು ನಾನು ಹೇಗೆ ಗುರುತಿಸಬಹುದು ಎಂದು ಸೌಮ್ಯವಾಗಿ ಪ್ರಶ್ನಿಸಿದರು. ಮಹಾಪ್ರಭುಗಳು ಪ್ರಸನ್ನರಾದರು. ಬೇರೆ ಬೇರೆ ಯುಗಗಳಲ್ಲಿ ಶಾಸ್ತ್ರ ಪ್ರಮಾಣಗಳು ಹೇಳಿದಂತೆ ಪ್ರಭುವಿನ ಅವತಾರವನ್ನು ಹೇಗೆ ಒಪ್ಪುತ್ತೇವೆಯೋ ಕಲಿಯುಗದಲ್ಲೂ ಆ ಶಾಸ್ತ್ರ ಪ್ರಮಾಣದ ನಿಯಮವನ್ನೇ ನಾವು ಅನುಸರಿಸಬೇಕಾಗುತ್ತದೆ ಎಂದರು. ಆಮೇಲೆ, ನಿಜವಾದ ದೇವರ ಅವತಾರವು ನಾನು ದೇವರು ಎಂದು ಯಾವ ಯುಗದಲ್ಲೂ ಹೇಳುವುದಿಲ್ಲ. ಆದರೆ ಅವನ ದೇಹ ಲಕ್ಷಣಗಳು ಮತ್ತು ತಟಸ್ಥ ಲಕ್ಷಣಗಳಿಂದ ಅವನ ಚಟುವಟಿಕೆಗಳು, ಸಾಧುಗಳು ದೇವರನ್ನು ಗುರುತಿಸುತ್ತಾರೆ ಎಂದು ಮುಗುಳ್ನಕ್ಕರು. ಸನಾತನ ಗೋಸ್ವಾಮಿಯವರಿಗೆ ಆನಂದವಾಯಿತು. ಅವರು, ಪ್ರಭುವಿನ ವರ್ಣವು ಕಲಿಯುಗದಲ್ಲಿ ಹಳದಿಯಾಗಿರುತ್ತದೆ. ಕಲಿಯುಗದ ಅವತಾರದ ಕ್ರಿಯೆಗಳಲ್ಲಿ ದೈವತ್ವದ ಪ್ರೀತಿಯನ್ನು ವಿತರಿಸುವುದು ಮತ್ತು ಪ್ರಭುವಿನ ಪವಿತ್ರ ನಾಮಸ್ಮರಣೆಯನ್ನು ಮಾಡುವುದು ಮುಖ್ಯ ಲಕ್ಷಣಗಳಾಗಿರುತ್ತವೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಎಂದರು. ಮುಂದುವರಿಸುತ್ತಾ, ಕೃಷ್ಣನ ಕಲಿಯುಗದ ಅವತಾರದ ಈ ಎಲ್ಲ ಲಕ್ಷಣಗಳನ್ನು ತಾವು ಈಗಾಗಲೇ ಪ್ರದರ್ಶಿಸಿದ್ದೀರಿ. ನೀವು ಇದನ್ನು ದೃಢೀಕರಿಸಿದರೆ ನಾನು ಧನ್ಯನಾಗುತ್ತೇನೆ ಎಂದರು. ಈ ರೀತಿ ಪರೋಕ್ಷವಾಗಿ ಮಹಾಪ್ರಭುಗಳು ಕೃಷ್ಣನ ಕಲಿಯುಗದ ಅವತಾರ ಎಂದು ಹೇಳಲು ಯತ್ನಿಸಿದರು. ಮಹಾಪ್ರಭುಗಳು ಹೇಳಿದರು, ನೀವು ಬುದ್ಧಿವಂತಿಕೆಯಿಂದ ಮಾತನಾಡಲು ಹೊರಟಿದ್ದೀರಿ. ಇದನ್ನು ನೀವು ಬಿಡಬೇಕು. ಇರಲಿ, ಈಗ ನೀವು ಕೃಷ್ಣನ ಶಕ್ತ್ಯಾವೇಶ ಅವತಾರಗಳ ವರ್ಣನೆಯನ್ನು ಕೇಳಿ ಎಂದರು. ಮಹಾಪ್ರಭುಗಳು ಹೇಳಿದರು, ದೇವೋತ್ತಮನ ಶಕ್ತ್ಯಾವೇಶ ಅವತಾರಗಳು ಅನೇಕ. ಅವುಗಳನ್ನೆಲ್ಲವನ್ನೂ ವರ್ಣಿಸಲು ಸಾಧ್ಯವಿಲ್ಲ. ನಾನು ಕೇವಲ ಮುಖ್ಯವಾದುಗಳನ್ನು ಮಾತ್ರ ತಿಳಿಸುತ್ತೇನೆ. ಶಕ್ತ್ಯಾವೇಶ ಅವತಾರಗಳಲ್ಲಿ ಎರಡು ಬಗೆ: ಸಾಕ್ಷಾತ್ ಮತ್ತು ವಿಭೂತಿ. ಸಾಕ್ಷಾತ್ ಅವತಾರವು ದೇವೋತ್ತಮನಿಂದ ನೇರವಾಗಿ ಅಧಿಕಾರ ಪಡೆದಿದ್ದಾಗಿದ್ದರೆ, ವಿಭೂತಿ ಅವತಾರಗಳು ದೇವೋತ್ತಮನಿಂದ ಪರೋಕ್ಷವಾಗಿ ಅಧಿಕಾರ ಪಡೆದಿರುತ್ತಾರೆ. ಪರಶುರಾಮ, ನಾರದ ಮುನಿ, ಪೃಥು ಮಹಾರಾಜ ಇವರೆಲ್ಲರೂ ಶಕ್ತ್ಯಾವೇಶ ಅವತಾರಗಳ ಉದಾಹರಣೆಗಳು. ಶ್ರೀಕೃಷ್ಣನು ಯಾವುದೇ ಗ್ರಹದಲ್ಲಿ ವ್ಯಕ್ತನಾದಾಗ ಆತನು ಪೂತನಿ ಸಂಹಾರದಿಂದ ಮೊದಲ್ಗೊಂಡು ತನ್ನ ಎಲ್ಲ ಲೀಲೆಗಳನ್ನು ಕ್ಷಣಕ್ಕೂ ಪ್ರದರ್ಶಿಸುತ್ತಾನೆ. ಸೂರ್ಯನಿಗೊಂದು ಕಕ್ಷೆ ಇರುವಂತೆ ಶ್ರೀಕೃಷ್ಣನಿಗೂ ತನ್ನ ಲೀಲೆಗಳನ್ನು ಪ್ರದರ್ಶಿಸಲು ಒಂದು ಕಕ್ಷೆ ಇದೆ. ಆ ಕಕ್ಷೆಯು 14 ಮನುಗಳ ಅವಧಿಯಲ್ಲಿ ಎಲ್ಲ ವಿಶ್ವಗಳಿಗೂ ವಿಸ್ತಾರವಾಗಿದೆ. ಆ ಕ್ರಮದಲ್ಲೇ ಶ್ರೀಕೃಷ್ಣನು ತನ್ನ ಲೀಲೆಗಳಿಗಾಗಿ ಒಂದು ವಿಶ್ವದಿಂದ ಇನ್ನೊಂದು ವಿಶ್ವಕ್ಕೆ ತೆರಳುತ್ತಾನೆ. ಪ್ರತಿಯೊಂದು ವಿಶ್ವದಲ್ಲೂ ಶ್ರೀಕೃಷ್ಣನು 125 ವರ್ಷಗಳ ಕಾಲ ಇರುತ್ತಾನೆ. ಅಲ್ಲಿ ಅವನು ಮಥುರಾ, ವೃಂದಾವನ ಮತ್ತು ದ್ವಾರಕಾಗಳಲ್ಲಿ ತನ್ನ ಲೀಲೆಗಳನ್ನು ಅಂದಿಸುತ್ತಾನೆ. ಕೃಷ್ಣನ ಲೀಲೆಗಳು ಜನನ, ಬಾಲ್ಯ, ಕೈಶೋರ ಮತ್ತು ತಾರುಣ್ಯಾವಸ್ಥೆಗಳಲ್ಲಿ ಹಂಚಿಕೆಯಾಗಿದ್ದು, ಪೂತನಿಯನ್ನು ಕೊಲ್ಲುವುದರಿಂದ ಹಿಡಿದು ಅಂತಿಮ ಮೌಷಲ ಲೀಲಾದವರೆಗೆ, ಶ್ರೀ ಕೃಷ್ಣ ಬಲರಾಮ ಮತ್ತು ಯಾದವರು ವಿಶ್ವದಿಂದ ಅದೃಶ್ಯರಾಗುವವರೆಗೆ ಈ ಲೀಲೆಗಳು ಪ್ರತಿಯೊಂದು ವಿಶ್ವದಲ್ಲೂ ಆವರ್ತವಾಗುತ್ತಲೇ ಇರುತ್ತವೆ.
ಕೃಷ್ಣನ ಲೀಲೆಗಳ ಕುರಿತು ಹೇಳುವುದಾದರೆ ಹರಿಹಿ ಪೂರ್ಣತಮಃ ಪೂರ್ಣತರಃ ಪೂರ್ಣ ಇತಿ ತ್ರಿಧಾ ಶ್ರೇಷ್ಠ ಮಧ್ಯಾದಿಭಿಃ ಶಬ್ದೈರ್ ನಾಟ್ಯೋ ನಾಟ್ಯೇ ಯಃ ಪರಿಪಠ್ಯತೆ. ನಾಟ್ಯಶಾಸ್ತ್ರದಲ್ಲಿ ಹೇಳಿರುವ ಪೂರ್ಣ, ಪೂರ್ಣಾತರ ಮತ್ತು ಪೂರ್ಣತಮ ಎನ್ನುವ 3 ಹಂತಗಳಲ್ಲಿ ಶ್ರೀಕೃಷ್ಣನ ಲೀಲೆಗಳು ಪ್ರಕಟಗೊಳ್ಳುತ್ತವೆ. ಶ್ರೀಕೃಷ್ಣನ ಪೂರ್ಣತಮ ಗುಣಗಳು ವೃಂದಾವನದಲ್ಲಿ ಪ್ರಕಟಗೊಂಡರೆ ಅವನ ಪೂರ್ಣತರ ಗುಣಗಳು ಮಥುರಾದಲ್ಲಿ ಮತ್ತು ಪೂರ್ಣ ಗುಣಗಳು ದ್ವಾರಕಾದಲ್ಲಿ ಪ್ರಕಟಿಸಿಕೊಳ್ಳುತ್ತವೆ. ಮಹಾಪ್ರಭುಗಳು ಮಾತು ನಿಲ್ಲಿಸಿದರು. ಕ್ಷಣಕಾಲ ಬಿಟ್ಟು, ಸನಾತನರೇ, ನೀವು ಪರಾತ್ಪರ ಸತ್ಯದ ತತ್ವಗಳನ್ನೆಲ್ಲ ಈಗ ಅರಗಿಸಿಕೊಂಡಂತಾಯಿತು. ಶ್ರೀಕೃಷ್ಣನು ನಿಮ್ಮನ್ನು ಹರಿಸಲಿ ಎನ್ನುತ್ತಾ ಎದ್ದು ನಿಂತರು. ಸನಾತನರು ಮಹಾಪ್ರಭುಗಳಿಗೆ ದಂಡವತ್ ಪ್ರಣಾಮ ಮಾಡಿದರು. ಕೃಷ್ಣ ಕೃಷ್ಣ ಹರಿ ಹರಿ ಎಂದು ಶ್ರೀಕೃಷ್ಣನನ್ನು ನೆನೆಸಿಕೊಳ್ಳುತ್ತಾ ಮೇಲಿದ್ದರು. ಅವರ ಮನಸ್ಸಿನಲ್ಲಿ ವೈಕುಂಠ ಲೋಕವನ್ನು ಹತ್ತಿರದಿಂದ ನೋಡಿ ಬಂದ ಅನುಭವವಾಯಿತು. ಅವರ ಕಣ್ಣುಗಳಲ್ಲಿ ಆ ಸುಖ ಇತ್ತು. ಮನಸ್ಸಿನಲ್ಲಿ ಆ ಅನುಭವವಾದ ಬೆಳಕು ಉರಿಯಲ್ಲೂ ಹತ್ತಿತ್ತು. ಮಾರನೆಯ ದಿನ ಸನಾತನ ಗೋಸ್ವಾಮಿಯವರ ಮನೋಮುಖದಲ್ಲಿ ಸೂರ್ಯೋದಯವಾಯಿತು. ಅವರು ಎದ್ದು ಕುಳಿತರು. ಇಲ್ಲಿಯವರೆಗೂ ಚೈತನ್ಯ ಮಹಾಪ್ರಭುಗಳು ಶಾಖಾನ್ಯಾಯದಂತೆ ಮಗುವಿನ ಮರದ ಕೊಂಬೆಗಳ ನಡುವಿನಲ್ಲಿ ಚಂದ್ರಬಿಂಬವನ್ನು ತೋರಿಸುವಂತೆ ಬೋಧಿಸಿದ ತತ್ವಬೋಧಗಳೆಲ್ಲವೂ ಅವರ ಮನಸ್ಸಿನೊಳಗೆ ಬಂದವು. ಆಗ ಅವರಿಗೆ ಮುನ್ನಾದಿನ ಚೈತನ್ಯ ಮಹಾಪ್ರಭುಗಳು ಬೆಳಗಿನ ಅಹ್ನಿಕಗಳನ್ನು ತೀರಿಸಿ ನಾನಿದ್ದಲ್ಲಿಗೆ ಬೇಗ ಬನ್ನಿ ಎಂದೊಂದು ನೆನಪಾಯಿತು. ಅವರು ಅವಸರಿಸುತ್ತಾ ಸ್ನಾನಾಹ್ನಿಕಗಳಿಗೆ ಮುಂದಾದರು. ಬಳಿಕ ಚೈತನ್ಯ ಮಹಾಪ್ರಭುಗಳ ಸನ್ನಿಧಾನಕ್ಕೆ ವೇಗವಾಗಿ ನಡೆಯತೊಡಗಿದರು. ಅವರ ನಡುಗೆಯು ದುಂಬಿಯ ಹೂವಿನ ಕಡೆಗೆ ಹಾರಿ ಬರುವ ರೀತಿಯಲ್ಲಿತ್ತು. ಸಂತೋಷವು ಅವರ ಕಣ್ಣುಗಳಲ್ಲಿ ಮರಿದುಂಬಿಯಂತೆ ಕುಣಿಯುತ್ತಿತ್ತು. ಚೈತನ್ಯ ಮಹಾಪ್ರಭುಗಳು ಆಗಲೇ ನಿತ್ಯಾಹ್ನಿಕಗಳನ್ನು ತೀರಿಸಿದ್ದರು. ಅವರು ಹಸುವೊಂದು ಅಂಬಾ ಎಂದು ಕರುವನ್ನು ಕರೆಯುತ್ತಿರುವ ಮನೋಭಾವದಲ್ಲಿದ್ದರು. ಸನಾತನ ಗೋಸ್ವಾಮಿಯವರ ನಿರೀಕ್ಷೆಯದಲ್ಲಿದ್ದರು. ಚೈತನ್ಯ ಮಹಾಪ್ರಭುಗಳ ಸನ್ನಿಧಿಗೆ ಸನಾತನ ಗೋಸ್ವಾಮಿಯವರು ಬಿರುಸಾದ ನಡಿಗೆಯಲ್ಲಿ ಬಂದರು. ಅವರನ್ನು ನೋಡಿದವರು ಅವರು ಓಡೋಡಿ ಹೋಗುತ್ತಿದ್ದಾರೆ ಎಂದುಕೊಂಡರು. ಇದನ್ನು ಕಂಡು ಮಹಾಪ್ರಭುಗಳ ಮನೋಪಟಲದಲ್ಲಿ ರಾಮಾಯಣದ ಒಂದು ಪ್ರಸಂಗವು ಮೂಡಿಬಂತು. ಅದು ವನವಾಸದಲ್ಲಿದ್ದ ಶ್ರೀರಾಮನ ಭೇಟಿಗೆ ಅವನ ಸಹೋದರ ಭರತ ಬಂದ ಸನ್ನಿವೇಶ. ಭರತನಿಗೆ ಕಾಡಿನಲ್ಲಿರುವ ತನ್ನ ಅಣ್ಣ ಶ್ರೀರಾಮನ ಪಾದಕಮಲಗಳನ್ನು ತಾನು ಯಾವಾಗ ಸ್ಪರ್ಶಿಸೇನೋ ಎಂಬ ಕಾತರವಿತ್ತು. ಆತ ರಥವೇರಿ ಶ್ರೀರಾಮನಿದ್ದ ತಾಣಕ್ಕೆ ಬಂದ. ಸಾಕಷ್ಟು ದೂರದಲ್ಲೇ ರಥದಿಂದ ಇಳಿದ. ಓಡೋಡಿ ಹೋಗುವ ರೀತಿಯಲ್ಲೇ ಹೆಜ್ಜೆಗಳನ್ನು ಇಡುತ್ತಾ ಶ್ರೀರಾಮನ ಪಾದಸ್ಪರ್ಶಕ್ಕೆ ತನ್ನ ನಿಡದೋಡಗಳನ್ನು ಚಾಚುತ್ತಾ ಧಾವಿಸಿದ. ಶ್ರೀರಾಮನಿಗೆ ಭರತನು ಅಯೋಧ್ಯೆಯಿಂದ ಹೊರಟು ತತ್ಕ್ಷಣವೇ ಅವನ ಮನಸ್ಥಿತಿಯು ಅರಿವಾಗಿತ್ತು. ಭರತನು ಅದನ್ನು ಗಮನಿಸಲೇ ಇಲ್ಲ. ಆತ ಶ್ರೀರಾಮನ ಪಾದಗಳಲ್ಲೇ ದೃಷ್ಟಿ ನೆಟ್ಟಿದ. ಆ ಪಾದಗಳನ್ನು ಈಗ ಸ್ಪರ್ಶಿಸಿ ಧನ್ಯನಾಗಬೇಕು ಎನ್ನುವುದರ ಆಚೆ ಆತ ಏನನ್ನೂ ಯೋಚಿಸಿರಲಿಲ್ಲ. ಆ ಧ್ಯಾನಸ್ಥ ಸ್ಥಿತಿಯಲ್ಲೇ ಆತ ಮುನ್ನುಗ್ಗಿದ ರಭಸಕ್ಕೆ ಶ್ರೀರಾಮನಿಗೆ ಭರತನನ್ನು ಆಲಿಂಗಿಸಲಾಗಲಿಲ್ಲ. ಭರತನು ಶ್ರೀರಾಮನ ಬಳಿ ಸಾರುವ ಮೊದಲೇ ಸಾಕಷ್ಟು ಬಾಗಿದ್ದ.
ಆದುದರಿಂದ ಆತ ನೇರವಾಗಿ ಶ್ರೀರಾಮನ ಪಾದಗಳ ಮೇಲೆ ಹೋಗಿ ಬಿದ್ದ. ಚೈತನ್ಯ ಮಹಾಪ್ರಭುಗಳು ಸನಾತನ ಗೋಸ್ವಾಮಿಯವರು ಭರತನ ಹಾಗೆ ಕೆಳಕ್ಕೆ ಬೀಳಬಾರದು ಎಂದು ಜಾಗೃತ ವಹಿಸಿದರು. ಅವರು ಗೋಸ್ವಾಮಿಯವರು ತಮ್ಮ ಪಾದಕಮಲಗಳನ್ನು ಹಿಡಿಯಲು ಧಾವಿಸಿ ಬರುತ್ತಿದ್ದಂತೆಯೇ ತಾವು ಮುನ್ನಡೆದರು. ಗೋಸ್ವಾಮಿಯವರನ್ನು ತೋಳುಗಳಲ್ಲಿ ಬಂಧಿಸಿ ಅಪ್ಪಿಕೊಂಡರು. ಸನಾತನ ಗೋಸ್ವಾಮಿಯವರು ಇದನ್ನು ನಿರೀಕ್ಷಿಸಿರಲಿಲ್ಲ. ಅವರ ದೇಹವು ರೋಮಾಂಚನಗೊಂಡು ನಡಗತೊಡಗಿತು. ಕಣ್ಣುಗಳಲ್ಲಿ ಆನಂದ ಬಾಷ್ಪಗಳು ತುಂಬಿಕೊಂಡವು. ಅವರು ಮಹಾಪ್ರಭು ಮಹಾಪ್ರಭು ಎಂದು ಚೀರುತ್ತಾ ಮಹಾಪ್ರಭುಗಳನ್ನು ಆಲಿಂಗಿಸಿದರು. ಚೈತನ್ಯ ಮಹಾಪ್ರಭುಗಳು ತಮ್ಮನ್ನು ಸನಾತನ ಗೋಸ್ವಾಮಿಯವರು ಆಲಿಂಗಿಸಿದ್ದ ಗೋಸ್ವಾಮಿಯವರ ಬೆನ್ನನ್ನು ಹದವಾಗಿ ನೀವಿದರು. ತಮ್ಮ ಕೈಗಳನ್ನು ಸಡಿಲಗೊಳಿಸಿದರು. ಗೋಸ್ವಾಮಿಯವರೇ, ನೀವು ಪರಮಕೃಷ್ಣ ಭಕ್ತರಿದ್ದೀರಿ. ಕೃಷ್ಣ ನಿಮಗೆ ಪೂರ್ಣವಾಗಿ ಒಲಿದಿದ್ದಾನೆ. ಬನ್ನಿ, ಕುಳಿತುಕೊಳ್ಳಿ. ನಿಮಗೆ ನಾನು ಅನೇಕ ಅಧ್ಯಾತ್ಮ ವಿಚಾರಗಳನ್ನು ಬೋಧಿಸಬೇಕಾಗಿದೆ. ಅದಕ್ಕೆ ಸಿದ್ಧರಾಗಿ ಎಂದರು. ಪ್ರೀತಿಯಿಂದ ಸನಾತನ ಗೋಸ್ವಾಮಿಯವರ ಕೈ ಹಿಡಿದು ಕುಳ್ಳಿರಿಸಿದರು. ಸನಾತನ ಗೋಸ್ವಾಮಿಯವರಿಗೆ ಸಂತೋಷವಾಯಿತು. ಅವರು ಮುಜುಗರ ಮತ್ತು ದಿವ್ಯಾನಂದಗಳ ಎರಡನ್ನೂ ಅನುಭವಿಸುತ್ತಾ ತಮ್ಮ ಅಪ್ಪಣೆ ಎಂದು ಕುಳಿತರು. ಎರಡೂ ಕೈ ಜೋಡಿಸಿ ಕೈ ಮುಗಿದರು. ತಮ್ಮ ಕಣ್ಣುಗಳಲ್ಲಿ ಚೈತನ್ಯ ಮಹಾಪ್ರಭುಗಳನ್ನು ಹೀರತೊಡಗಿದರು. ಮಹಾಪ್ರಭುಗಳು ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿ ಕುಳಿತರು. ಮುಚ್ಚಿದ ಅವರ ಕಣ್ಣುಗಳೊಳಗೆ ಶ್ರೀಕೃಷ್ಣನ ಅಮಿತೈಶ್ವರ್ಯವು ನಿಧಾನವಾಗಿ ಕಾಣಿಸಿಕೊಂಡಂತಾಯಿತು. ತಕ್ಷಣ ಅವರ ಬಾಯಿಯಿಂದ ಶ್ಲೋಕವೊಂದು ಮೂಡಿಬಂತು. ಚಿಚ್ಚಕ್ತಿ ಭೂತಿ ನಾಮ ತ್ರಿಪಾದೈಶ್ವರ್ಯ ನಾಮ ಮಾಯಿಕಾ ವಿಭೂತಿ ಏಕಪಾದ ವಿಭಯ ಅಭಿಧಾನ. ಆಧ್ಯಾತ್ಮಿಕ ಜಗತ್ತು ದೇವೋತ್ತಮ ಪರಮ ಪುರುಷ ಕೃಷ್ಣನ ಶಕ್ತಿ ಮತ್ತು ಐಶ್ವರ್ಯದ ಮುಕ್ಕಾಲು ಭಾಗ ಎಂದು ಪರಿಗಣಿಸಲಾಗಿದೆ. ಆದರೆ ಈ ಐಹಿಕ ಜಗತ್ತು ಈ ಶಕ್ತಿಯ ಕಾಲು ಭಾಗ. ಇದು ನಮ್ಮ ತಿಳುವಳಿಕೆ. ಮಹಾಪ್ರಭುಗಳು ಮುಂದುವರಿಸಿದರು. ಪ್ರಭು ಕೃಷ್ಣನ ಶಕ್ತಿಯು ಮುಕ್ಕಾಲು ಭಾಗವು ಆಧ್ಯಾತ್ಮಿಕ ಜಗತ್ತು ಮತ್ತು ನಮ್ಮ ಮಾತಿನ ಶಕ್ತಿಯ ಅಡವಿಗೆ ಮೀರಿದ್ದು. ಆದ್ದರಿಂದ ನಾವು ಅವನ ಉಳಿದ ಕಾಲು ಭಾಗ ಐಹಿಕ ಜಗತ್ತು ಶಕ್ತಿಯನ್ನು ಕುರಿತು ತಿಳಿಯೋಣ. ವಾಸ್ತವದಲ್ಲಿ ಬ್ರಹ್ಮಾಂಡಗಳ ಸಂಖ್ಯೆಯನ್ನು ಖಚಿತಪಡಿಸಿಕೊಳ್ಳುವುದು ಬಹಳ ಕಷ್ಟ. ಪ್ರತಿಯೊಂದು ಬ್ರಹ್ಮಾಂಡಕ್ಕೂ ಪ್ರತ್ಯೇಕವಾಗಿ ಬ್ರಹ್ಮ ಮತ್ತು ಶಿವರು ಇದ್ದಾರೆ. ಆದ್ದರಿಂದ ಭೌತಿಕ ಜಗತ್ತಿನಲ್ಲಿರುವ ಬ್ರಹ್ಮ ಮತ್ತು ಶಿವರ ಒಟ್ಟು ಸಂಖ್ಯೆಯನ್ನು ಎಣಿಕೆ ಮಾಡುವುದು ಸಾಧ್ಯವಿಲ್ಲ. ಆದರೆ 5,000 ವರ್ಷಗಳ ಹಿಂದೆ ಶ್ರೀಕೃಷ್ಣನು ದ್ವಾರಕೆಯನ್ನು ಆಳುತ್ತಿದ್ದಾಗ ಒಮ್ಮೆ ಬ್ರಹ್ಮನು ಕೃಷ್ಣನನ್ನು ನೋಡಲು ಬಂದನು. ಕೂಡಲೇ ದ್ವಾರಪಾಲಕನು ಬ್ರಹ್ಮನ ಆಗಮನವನ್ನು ಪ್ರಭು ಕೃಷ್ಣನಿಗೆ ತಿಳಿಸಿದನು. ಅದನ್ನು ಕೇಳಿದ ಕೂಡಲೇ ಕೃಷ್ಣನು ಯಾವ ಬ್ರಹ್ಮ, ಅವನ ಹೆಸರೇನು ಎಂದು ದ್ವಾರಪಾಲಕನನ್ನು ಕೇಳಿದನು. ದ್ವಾರಪಾಲಕನು ಹಿಂತಿರುಗಿ ಬಂದು ಬ್ರಹ್ಮನನ್ನು ಪ್ರಶ್ನಿಸಿದರು. ದ್ವಾರಪಾಲಕನು ಯಾವ ಬ್ರಹ್ಮ ಎಂದು ಕೇಳಿದಾಗ ಬ್ರಹ್ಮನಿಗೆ ಆಶ್ಚರ್ಯವಾಯಿತು. ನಾನು ಚತುರ್ಮುಖ ಬ್ರಹ್ಮ, 4 ಕುಮಾರರ ಪಿತ ಎಂದು ಪ್ರಭು ಕೃಷ್ಣನಿಗೆ ಹೇಳು ಎಂದು ಅವನು ದ್ವಾರಪಾಲಕನಿಗೆ ಹೇಳಿದನು. ದ್ವಾರಪಾಲಕನು ಪ್ರಭು ಕೃಷ್ಣನಿಗೆ ಬ್ರಹ್ಮ ಗುರುತನ್ನು ತಿಳಿಸಿದರು. ತರುವಾಯ ಕೃಷ್ಣನು ಬ್ರಹ್ಮನು ಒಳಗೆ ಬರಲು ಅನುಮತಿಯನ್ನು ನೀಡಿದನು. ದ್ವಾರಪಾಲಕನು ಬ್ರಹ್ಮನನ್ನು ಒಳಗೆ ಕರೆತಂದರು. ಪ್ರಭು ಕೃಷ್ಣನನ್ನು ನೋಡುತ್ತಿದ್ದಂತೆಯೇ ಬ್ರಹ್ಮನು ಅವನ ಪಾದಕಮಲಗಳಿಗೆ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸಿದನು. ಆನಂತರ ಕೃಷ್ಣನು, ನಿಮ್ಮ ಆಗಮದ
ಆಗಮನದ ಕಾರಣವೇನು ಎಂದು ಬ್ರಹ್ಮನನ್ನು ಕೇಳಿದನು. ಬ್ರಹ್ಮನು, ಪ್ರಭು, ನಾನು ಏಕೆ ಇಲ್ಲಿಗೆ ಬಂದೆ ಎಂದು ಆಮೇಲೆ ಹೇಳುತ್ತೇನೆ. ಮೊದಲು ನನ್ನ ಮನಸ್ಸಿನಲ್ಲಿ ಉಂಟಾಗಿರುವ ಸಂಶಯವನ್ನು ದಯವಿಟ್ಟು ಪರಿಹರಿಸಬೇಕು. ನಿನ್ನನ್ನು ನೋಡಲು ಯಾವ ಬ್ರಹ್ಮ ಬಂದಿದ್ದಾನೆ ಎಂದು ನೀನು ಏಕೆ ಕೇಳಿದೆ? ಹಾಗೆ ಕೇಳಿದ ಉದ್ದೇಶವೇನು? ಈ ಬ್ರಹ್ಮಾಂಡದಲ್ಲಿ ನನ್ನ ಹೊರತು ಬೇರೆ ಇನ್ನೊಬ್ಬ ಬ್ರಹ್ಮ ಇದ್ದಾನೆಯೇ ಎಂದು ಮರುಪ್ರಶ್ನೆ ಮಾಡಿದನು. ಇದನ್ನು ಕೇಳುತ್ತಿದ್ದಂತೆಯೇ ಶ್ರೀಕೃಷ್ಣನು ಮುಗುಳ್ನಕ್ಕು ಕೂಡಲೇ ಧ್ಯಾನ ಮಾಡಿದನು. ಮರುಕ್ಷಣದಲ್ಲಿ ಅಸಂಖ್ಯಾತ ಬ್ರಹ್ಮರು ಕೃಷ್ಣನ ಅರಮನೆಗೆ ಆಗಮಿಸಿದರು. ಆ ಬ್ರಹ್ಮರಿಗೆ ಬೇರೆ ಬೇರೆ ಸಂಖ್ಯೆಯ ತಲೆಗಳಿದ್ದವು. ಕೆಲವರಿಗೆ 10 ತಲೆಗಳು, ಕೆಲವರಿಗೆ 20, ಕೆಲವರಿಗೆ 100, ಕೆಲವರಿಗೆ 1000, ಕೆಲವರಿಗೆ 10,000, ಕೆಲವರಿಗೆ ಲಕ್ಷ, ಕೆಲವರಿಗೆ ಕೋಟಿ ಮತ್ತು ಕೆಲವರಿಗೆ 10 ಕೋಟಿ ತಲೆಗಳಿದ್ದವು. 1ರಿಂದ ಲಕ್ಷ ಕೋಟಿ ತಲೆಗಳನ್ನು ಹೊಂದಿದ್ದ ಅಸಂಖ್ಯಾತ ಶಿವರು ಅಲ್ಲಿಗೆ ಬಂದಿದ್ದರು. ಅಸಂಖ್ಯ ಇಂದ್ರರೂ ಬಂದರು. ಈ ಬ್ರಹ್ಮಾಂಡದ ಚತುರ್ಮುಖ ಬ್ರಹ್ಮನು ಶ್ರೀಕೃಷ್ಣನ ಈ ಎಲ್ಲ ವೈಭವಗಳನ್ನು ನೋಡಿ ಬಹಳ ದಿಗ್ಭ್ರಮೆಗೊಂಡನು. ಬೃಹತ್ ಆನೆಗಳ ಗುಂಪಿನಲ್ಲಿರುವ ಸಣ್ಣ ಮೊಲದಂತೆ ತಾನು ಎಂದು ಭಾವಿಸಿದನು. ಕೃಷ್ಣನನ್ನು ನೋಡಲು ಬಂದ ಎಲ್ಲ ಬ್ರಹ್ಮರು, ಶಿವರು ಮತ್ತು ಇಂದ್ರರು ಅವನ ಪಾದಕಮಲಿಗಳಿಗೆ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸಿದರು. ಹಾಗೆ ಮಾಡುವಾಗ ಅವರ ಕಿರೀಟಗಳು ಅವನ ಪಾದಕಮಲಗಳಲ್ಲಿ ಸ್ಪರ್ಶಿಸಿದವು. ನಂತರ ಎಲ್ಲ ಬ್ರಹ್ಮರು, ಶಿವರು ಮತ್ತು ಇಂದ್ರರು ಕೈ ಮುಗಿದುಕೊಂಡು ಪ್ರಭು ಕೃಷ್ಣನಿಗೆ ಪ್ರಾರ್ಥನೆ ಸಲ್ಲಿಸಿದರು. ಪ್ರಭುವೇ, ನಮ್ಮನ್ನು ನಿನ್ನ ದಾಸರೆಂದು ಭಾವಿಸಿ ಕರೆದದ್ದು ನಮ್ಮ ಮಹಾ ಸೌಭಾಗ್ಯವೆಂದು ಭಾವಿಸುತ್ತೇವೆ. ನಿನ್ನ ಇಚ್ಛೆ ಏನೆಂದು ಹೇಳು, ಅದನ್ನು ಶಿರಸಾವಹಿಸಿ ನಡೆಸುತ್ತೇವೆ. ಪ್ರಭು ಕೃಷ್ಣನು ಮುಗುಳ್ನಗುತ್ತಾ, ನಿಮ್ಮೆಲ್ಲರನ್ನೂ ಒಟ್ಟಾಗಿ ನೋಡಲು ಭಾವಿಸಿ ನಿಮ್ಮೆಲ್ಲರನ್ನೂ ಇಲ್ಲಿಗೆ ಕರೆದೆ. ನೀವೆಲ್ಲರೂ ಸಂತೋಷದಿಂದ ಇರುವರೇನು? ದೈತ್ಯರ ಭಯವೇನಾದರೂ ಇದೆಯೇ ಎಂದು ಅವರ ಕ್ಷೇಮವನ್ನು ವಿವರಿಸಿದರು. ಅವರೆಲ್ಲರೂ ಒಟ್ಟಾಗಿ ನಿನ್ನ ಕೃಪೆಯಿಂದ ನಾವೆಲ್ಲರೂ ಎಲ್ಲೆಲ್ಲೂ ಜಯಶಾಲಿಗಳಾಗಿದ್ದೇವೆ ಎಂದು ಉತ್ತರಿಸಿದರು. ಆನಂತರ ಪ್ರಭು ಕೃಷ್ಣನು ಅಲ್ಲಿದ್ದ ಎಲ್ಲ ಬ್ರಹ್ಮರು, ಶಿವರು ಮತ್ತು ಇಂದ್ರರನ್ನು ಬೀಳ್ಕೊಟ್ಟರು. ಅವರೆಲ್ಲರೂ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸಿ ತಮ್ಮ ತಮ್ಮ ಲೋಕಗಳಿಗೆ ಹಿಂತಿರುಗಿದರು. ಈ ಎಲ್ಲ ವೈಭವಗಳನ್ನು ನೋಡಿದ ಈ ಬ್ರಹ್ಮಾಂಡದ ಚತುರ್ಮುಖ ಬ್ರಹ್ಮನು ಅತ್ಯಂತ ಆಶ್ಚರ್ಯಪಟ್ಟನು. ಅವನು ಮತ್ತೊಮ್ಮೆ ಕೃಷ್ಣನ ಪಾದಕಮಲಗಳ ಬಳಿ ಬಂದು ತನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಕೃಷ್ಣನನ್ನು ಕುರಿತು ನನಗೆ ಎಲ್ಲ ಗೊತ್ತು ಎಂದು ಹೇಳುವ ಜನರಿದ್ದಾರೆ. ಆದರೆ ಅವರು ಹಾಗೆ ಹೇಳಿಕೊಳ್ಳಲಿ. ನನ್ನ ವಿಷಯದಲ್ಲಿ ಹೇಳುವುದಾದರೆ ನಾನು ಇಷ್ಟು ಮಾತ್ರ ಹೇಳುತ್ತೇನೆ. ನಿನ್ನ ವೈಭವಗಳನ್ನು ಕುರಿತು ಹೇಳುವುದು ನನ್ನ ಮನಸ್ಸು, ದೇಹ ಮತ್ತು ಮಾತಿನ ಅಳವಿಗೆ ಮೀರಿದ್ದಾಗಿದೆ ಎಂದು ಹೇಳಿದನು. ಕೃಷ್ಣನು ನುಡಿದನು, ಚತುರ್ಮುಖ ಬ್ರಹ್ಮ, ನಿನ್ನ ಬ್ರಹ್ಮಾಂಡವು 5 ಶತಕೋಟಿ ಯೋಜನದಷ್ಟು ವ್ಯಾಸವುಳ್ಳದಾಗಿದ್ದು ಎಲ್ಲ ಬ್ರಹ್ಮಾಂಡಗಳಲ್ಲಿ ಅತ್ಯಂತ ಚಿಕ್ಕದ್ದು. ತತ್ಫಲವಾಗಿ ನಿನಗೆ 4 ತಲೆಗಳಿವೆ. ಈ ಐಕ್ಯ ಜಗತ್ತಿನಲ್ಲಿರುವ ಬ್ರಹ್ಮಾಂಡಗಳಲ್ಲಿ ಕೆಲವು ಶತಕೋಟಿ ಯೋಜನದಷ್ಟು ವ್ಯಾಸವನ್ನು ಹೊಂದಿವೆ, ಕೆಲವು ಲಕ್ಷ ಕೋಟಿ ಮತ್ತು ಕೆಲವು ದಶಲಕ್ಷ ಕೋಟಿ, ಇನ್ನು ಕೆಲವು ಕೋಟಿ ಕೋಟಿ ಯೋಜನದಷ್ಟು ವ್ಯಾಸವನ್ನು ಹೊಂದಿವೆ. ಬ್ರಹ್ಮಾಂಡಗಳ ಗಾತ್ರಕ್ಕೆ ಅನುಗುಣವಾಗಿ ಬ್ರಹ್ಮದೇವನ ಮೇಲಿನ ತಲೆಗಳು ಇರುತ್ತವೆ. ಈ ರೀತಿಯಲ್ಲಿ ನಾನು ಅಸಂಖ್ಯಾತ ಬ್ರಹ್ಮಾಂಡಗಳನ್ನು ಪಾಲಿಸುತ್ತೇನೆ. ಈ ಐಕ ಜಗತ್ತಿನಲ್ಲಿ ಅಭಿವ್ಯಕ್ತವಾಗಿರುವ ಕಾಲು ಭಾಗದಷ್ಟಿರುವ ನನ್ನ ಶಕ್ತಿಯ ಉದ್ದಗಲಗಳನ್ನೇ ಯಾರೂ ಅಳೆಯಲಾರರು. ಇದನ್ನು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಅಭಿವ್ಯಕ್ತವಾಗಿರುವ ಮುಕ್ಕಾಲು ಭಾಗವನ್ನು ಯಾರು ತಾನೇ ಅಳೆಯಬಲ್ಲರು? ಈ ರೀತಿಯಲ್ಲಿ ಪ್ರಭು ಕೃಷ್ಣನು ಚತುರ್ಮುಖ ಬ್ರಹ್ಮನನ್ನು ಬೀಳ್ಕೊಟ್ಟನು. ಕೃಷ್ಣನ ವೈಭವಗಳನ್ನು ಯಾರೂ ಸಹ ಲೆಕ್ಕ ಹಾಕಲಾರರು ಎಂದು ನಾವು ಹೀಗೆ ಅರ್ಥ ಮಾಡಿಕೊಳ್ಳಬಹುದು. ಇದಾದ ನಂತರ ಮಹಾಪ್ರಭುಗಳು ಶ್ರೀಕೃಷ್ಣನ ಸ್ವರೂಪವನ್ನು ಕುರಿತು ಹೇಳಲು ನಿಶ್ಚಯಿಸಿದರು. ತಕ್ಷಣ ಅವರ ಬಾಯಿಯಿಂದ ಒಂದಾದ ಮೇಲೊಂದು ಶ್ಲೋಕಗಳು ಹೊರಬರತೊಡಗಿದವು. ಶ್ರೀಲಜ್ಜಾ ದಯಾ ಕೀರ್ತಿರ್ ಧೈರ್ಯ ವೈಶಾರದೀಮತಿ ಏ ಸಭಾ ಕೃಷ್ಣೇ ಪ್ರತಿಷ್ಠಿತ. ಸುಶೀಲ ಮೃದು
ವದಾನ್ಯ ಕೃಷ್ಣ ಸಮನಾಹಿ ಅನ್ಯ ಕೃಷ್ಣ ಕರೆ ಜಗತೇರ ರಿಹಿತ. ಸೌಂದರ್ಯ, ದೈನ್ಯ, ಕರುಣೆ, ಪ್ರೀತಿ, ತಾಳ್ಮೆ ಮತ್ತು ಬುದ್ಧಿಶಕ್ತಿಯ ಪ್ರಾವೀಣ್ಯವು ಶ್ರೀಕೃಷ್ಣನಲ್ಲಿ ಅಭಿವ್ಯಕ್ತಿಗೊಂಡಿವೆ. ಇದಲ್ಲದೆ ಸನ್ನಡತೆ, ಮೃದುತ್ವ, ಔದಾರ್ಯ ಮೊದಲಾದ ಸದ್ಗುಣಗಳನ್ನು ಕೃಷ್ಣನ ಸದ್ಗುಣಗಳು ಕೃಷ್ಣನಲ್ಲಿವೆ. ಇಂಥ ಗುಣಗಳನ್ನು ಕೃಷ್ಣನನ್ನು ಬಿಟ್ಟು ಬೇರಾವ ಅವತಾರಗಳೂ ಕಾಣುವುದು ಸಾಧ್ಯವಿಲ್ಲ. ಶ್ರೀಕೃಷ್ಣನು ಜಗದೋದ್ಧಾರಕ ಕೂಡ ಆಗಿದ್ದಾನೆ. ಕೃಷ್ಣಾಂಗ ಮಾಧುರ್ಯ ಸಿಂಧು ಸುಮಧುರ ಮುಖ ಇಂದು ಅತಿ ಮಧು ಸ್ಮಿತ ಸುಕಿರಣಿ. ಶ್ರೀಕೃಷ್ಣನ ದಿವ್ಯ ರೂಪವು ಒಂದು ಸಾಗರ ಸಮಾನವಾದದ್ದು. ಅಂಥ ಸಾಗರದ ಮೇಲೆ ಚಂದ್ರನೇ ಉದಿಸಿ ಬಂದು ನಿಂತರೆ ಹೇಗೋ ಹಾಗೆ ಕೃಷ್ಣನ ಮುಖವು ಅದಕ್ಕಿಂತಲೂ ಸಿಹಿಯಾದದ್ದು ಹೊಳೆಯುವ ಚಂದ್ರನ ಬೆಳದಿಂಗಳ ಕಿರಣಗಳಂತಿರುವ ಆತನ ಮುಗುಳ್ನಗೆ. ಆ ಶ್ಲೋಕವನ್ನು ಕೇಳುತ್ತಲೇ ಸನಾತನ ಗೋಸ್ವಾಮಿಯವರ ಮುಖವು ಅರಳತೊಡಗಿತು. ಅವರ ತುಟಿಗಳು ಯಾರನ್ನೋ ನೋಡಿ ಮುಗುಳು ನಗುವಂತೆ ಸಣ್ಣಗೆ ಬೀರೆಯತೊಡಗಿದವು. ಮಹಾಪ್ರಭುಗಳು ಆಗ ಇನ್ನೊಂದು ಶ್ಲೋಕವನ್ನು ಪಠಿಸಲು ಮುಂದಾದರು. ಮಧುರಂ ಮಧುರಂ ವಪುರಸ್ಯ ವಿಭೋರ್ ಮಧುರಂ ಮಧುರಂ ವದನಂ ಮಧುರಂ ಮಧುಗಂಧಿ ಮೃದು ಸ್ಮಿತಂ ಏತದಹೋ ಮಧುರಂ 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 ಮಧುರಂ. ಕೃಷ್ಣನ ದಿವ್ಯ ದೇಹವು ಮಧುರ, ಅವನ ಮುಖವು ಅವನ ದೇಹಕ್ಕಿಂತ ಮಧುರ. ಆದರೆ ಜೇನಿನ ಸೌರಭವುಳ್ಳ ಅವನ ಮೃದುವಾದ ಮುಗುಳ್ನಗೆಯು ಇನ್ನೂ ಮಧುರ. ಸನಾತನ ಗೋಸ್ವಾಮಿಯವರು ಆ ಶ್ಲೋಕವನ್ನು ಎರಡೆರಡು ಬಾರಿ ಪಠಿಸಿದರು. ಮಧುರಾನಂದದಲ್ಲಿ ಮೈಮರೆತು ಎದ್ದು ನಿಂತರು. ಒಡನೆಯೇ ಅವರಿಗೆ ತಮ್ಮ ದೇಹವು ಗಾಳಿಯಷ್ಟು ಹಗುರವಾದ ಅನುಭವವಾಯಿತು. ಅವರಿಗೆ ಕುಣಿಯಬೇಕು ಅನಿಸತೊಡಗಿತು. ಅವರ ಕಾಲುಗಳು ಕುಣಿಯಲು ಸಿದ್ಧವಾದವು. ಆದರೆ ಅವರು ಕುಣಿಯಲು ಪ್ರಾರಂಭಿಸಿದರು. ಇದನ್ನು ಕಂಡ ಮಹಾಪ್ರಭುಗಳಲ್ಲಿ ಆಗ ಜಗತ್ತಿನಲ್ಲಿ ಅನುಭವಿಸಬಹುದಾದ ಎಲ್ಲ ಸಂತೋಷಗಳನ್ನು ಮೀರಿದ ಸಂತೋಷವು ಆಗತೊಡಗಿತು. ಅವರಿಂದ ಮಾತುಗಳು ಹೊರಡದಾದವು. ಕಣ್ಣುಗಳು ಅರ್ಧನಿಮೀಲಿತ ಸ್ಥಿತಿಯಲ್ಲಿ ಬಂದು ನಿಂತವು. ತುಟಿಗಳು ಸಣ್ಣಗೆ ಕಂಪಿಸತೊಡಗಿದವು. ಚೈತನ್ಯ ಮಹಾಪ್ರಭುಗಳು ಸಾವರಿಸಿಕೊಂಡು ಬಳಿಕ ಸನಾತನ ಗೋಸ್ವಾಮಿಯವರ ಭುಜದ ಮೇಲೆ ಕೈಯಿಟ್ಟು, ಶ್ರೀಕೃಷ್ಣನು ನಿಮ್ಮ ವಿಷಯದಲ್ಲಿ ಬಹಳ ಕರುಣಾಶಾಲಿಯಾಗಿದ್ದಾನೆ. ಏಕೆಂದರೆ ನನ್ನ ಮನಸ್ಸನ್ನು ದಿಗ್ಭ್ರಮಗೊಳಿಸಿ ಅವನು ತನ್ನ ವೈಯಕ್ತಿಕ ಐಶ್ವರ್ಯವನ್ನು ಮತ್ತು ಮಾಧುರ್ಯವನ್ನು ಅನಾವರಣಗೊಳಿಸಲು ಮುಂದಾಗಿದ್ದಾನೆ. ನಿಮ್ಮ ಅರಿವಿಗಾಗಿ ಅವನು ನನ್ನ ಮೂಲಕ ಮಾತನಾಡಿಸಿದ್ದಾನೆ. ನೀವು ಧನ್ಯರಿದ್ದೀರಿ ಎಂದರು. ಚೈತನ್ಯ ಮಹಾಪ್ರಭುಗಳು ಭಾವದಿಂದ ಹೊರಬಂದು ಮತ್ತೆ ಮುಂದುವರಿದರು. ಮುಖ್ಯವಾಗಿ ನಿಮ್ಮ ಮೂಲಕ ಜಗತ್ತಿಗೆ ಅನೇಕ ಸಂದೇಶಗಳು ಹೋಗಬೇಕಾಗಿದೆ. ಆ ಕಾರಣದಿಂದ ಋಷಿಮುನಿಗಳು ತಮ್ಮ ಶಿಷ್ಯಂದಿರನ್ನು ತಮ್ಮ ಬಳಿ ಕೂಡಿಸಿಕೊಂಡು ಉಪನಿಷತ್ತನ್ನು ಬೋಧಿಸಿದ ಹಾಗೆ ನಾನು ನಿಮಗೆ ಈಗ ಬದುಕಿನ ಅಂತಿಮಧ್ಯೆಯ ಭಕ್ತಿ ಸೇವಾ ವಿಧಾನ, ದೈವ ಪ್ರೇಮದ ಕುರಿತು ಉಪದೇಶಿಸುತ್ತೇನೆ ಎಂದರು. ಸನಾತನ ಗೋಸ್ವಾಮಿಯವರು ಚೈತನ್ಯ ಮಹಾಪ್ರಭುಗಳ ತತ್ವೋಪದೇಶವನ್ನು ಕೇಳಲು ಮುಂದಾದರು. ಚೈತನ್ಯ ಮಹಾಪ್ರಭುಗಳು ಹೇಳಿದರು. ಇಲ್ಲಿಗೆ ಸಾಕನ್ಸುತ್ತೆ ಈ ವಾರದ್ದು, ಯಾಕೆಂದ್ರೆ ಇನ್ನು ತುಂಬಾ ಇದೆ. ಈ ವಾರಕ್ಕೆ ಇಲ್ಲಿಗೆ ನಿಲ್ಸೋಣ.